ಪ್ರೀತಿಯ ಸ್ನೇಹಿತರಿಗೆಲ್ಲ ನಮಸ್ಕಾರ. ಹೇಗಿದ್ದೀರಾ ಅಲ್ಲ? ಇವತ್ತು ಭಾನುವಾರ, ಇಡೀ ದಿವಸ ತುಂಬಾ ಚೆನ್ನಾಗಿ ಕಳೆದಿದ್ದೀರಾ. ಇವಾಗ ನಾವು ಮಕ್ಕಳು ದಾರಿ ತಪ್ಪದೆ ಹೋದಾಗೆ ನಾವು ಮಾಡೋದಕ್ಕೆ ಒಂದು 4 ವಿಷಯನ ಗಮನಿಸ್ಬೇಕು. ಅದೇನು ಅಂತ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಮಕ್ಕಳನ್ನ 3-4 ರೀತಿ ಬೆಳೆಸೋದಕ್ಕೆ ಸಾಕ್ಷಿಯಾಗಿ ನನ್ನ ಮಗನನ್ನು ಬೆಳೆಸ್ತಾ ಒಂದು ಒಳ್ಳೆಯ ಪ್ಯಾರೆಂಟಿಂಗ್ ಟಿಪ್ ಅಧ್ಯಯನಗಳನ್ನು ಮಾಡಿ ತೆಗೆದುಕೊಂಡು ಬಂದಿದ್ದೀನಿ. ಇದು ನಿಮ್ಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ನೋಡಿ, ಪ್ರೀತಿಯಿಂದ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಮಕ್ಕಳು ಬೆಳೆಸೋದಂತ ಒಂದು ದೊಡ್ಡ ಯುದ್ಧ ಇನ್ನೊಂದಿಲ್ಲ ಅಲ್ವಾ? ಅಯ್ಯೋ, 1 ಹೇಳಿದ್ರೆ ಕಡಿಮೆ, 2 ಹೇಳಿದ್ರೆ ಹೆಚ್ಚು. ಅದು ಇತ್ತೀಚಿನ ಮಕ್ಕಳಂತೂ ತುಂಬಾ ಇಂಟೆಲಿಜೆಂಟ್. ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ತಿಳಿಸ್ಕೊಡೋದು ಒಂದು ಕಷ್ಟ. ಆಮೇಲೆ ಅವ್ರು ಏನು, ಅವ್ರ ಸವಾಸ ಹೇಗೆ, ಅವರು ಸರಿ ಹೋಗ್ತಿದಾರಾ ತಪ್ಪು ದಾರಿಲಿ ಹೋಗ್ತಿದಾರಾ ಎಲ್ಲ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರನ್ನ ಮಾತನಾಡಿಸೋದು, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಇದೆಲ್ಲ ಕಷ್ಟ ಆಗುತ್ತೆ. ಮೊದಲಿನ ಹಾಗೆ ಸಿಬ್ಲಿಂಗ್ಸು ಕಡಿಮೆ, ಒಬ್ರಿಬ್ರು ಇರ್ತಾರೆ. ಹಾಗೆ ಅವರ ಮಧ್ಯೆ ಒಂದು ವಿಶೇಷವಾದ ಕಾಂಪಿಟೇಷನ್ ಮನೆಯಲ್ಲೇ ಇರುತ್ತೆ, ಹೊರಗಡೆ ಕಾಂಪಿಟೇಷನ್ ಇರುತ್ತೆ, ಅಪ್ಪ ಅಮ್ಮನ ಕೆಲಸ ಇರುತ್ತೆ, ತಂದೆ ತಾಯಿಗೆ ಅವ್ರವ್ರದ್ದೇ ಜವಾಬ್ದಾರಿ ಇರುತ್ತೆ. ಅದೆಲ್ಲದರ ಮಧ್ಯೆ ಸರಿಯಾದ್ದು ತಪ್ಪ್ಯಾವುದು ಅಂತ ಹೇಳ್ಕೊಡೋದಕ್ಕೆ ಅಜ್ಜಾಜಿ ಕೂಡ ಇರೋದಿಲ್ಲ. ಎಷ್ಟು ಸಮಸ್ಯೆ ಇದೆ ಇವತ್ತಿನ ತಂದೆ ತಾಯಿಗೆ ಮಕ್ಕಳಿಗೆ ಎಲ್ಲ. ಇದನ್ನೆಲ್ಲ ನಾವು ಗಮನಿಸ್ಕೊಂಡಾಗ ಒಂದಷ್ಟು ಸುಲಭವಾದ ಸಂಗತಿಗಳನ್ನ ನಾನು ಕಂಡುಕೊಂಡಿದ್ದೀನಿ. ಅದನ್ನ ನಾನು ಇವಾಗ ಶೇರ್ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ಮಕ್ಕಳ ಜೊತೆಗೆ ಸಮಯವನ್ನ ಸ್ಪೆಂಡ್ ಮಾಡೋದು, ಸಮಯವನ್ನ ಕಳೆಯೋದು. ಹೇಗ್ ಕಳಿಬೇಕು ಇದು ಬಹಳ ಮುಖ್ಯ. ನಾವು ಯೂಸ್ವಲಿ ಅಮ್ಮಂದಿರು ಏನ್ ಮಾಡ್ತೀವಿ ಅಂತಂದ್ರೆ ಹೋಮ್ ವರ್ಕ್ ಮಾಡಿಸೋದೇ ಸಮಯ ಕಳೆಯೋದು ಅಂತ ತೀರ್ಮಾನ ಮಾಡ್ಕೋತೀವಿ. ಅದಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ಎಲ್ಲಾ ಬಿಟ್ಬಿಟ್ಟು ಸಂಜೆ ಮುಂದೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿಸ್ತಿದೀನಿ ಅನ್ನೋದು ದೊಡ್ಡ ಬರ್ಡನ್ ಅನ್ನ ಹೊತ್ಬಿಡ್ತೀವಿ. ಎಸ್, ಹೋಮ್ ವರ್ಕ್ ಮಾಡೋದು ಡಿಫ್ರೆಂಟ್ ಆದ ಇಶ್ಯೂ. ಅದು ಸಮಯ ಕಳೆಯೋದ್ರ ಜೊತೆ ಬರೋದಿಲ್ಲ. ಇದು ಒಂದೇ ತಿಳ್ಕೊಳ್ಳಿ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ದಿವಸ ಮಾಡ್ತೀನಿ. ಅದೇನಂದ್ರೆ ಮಕ್ಕಳೊಂದಿಗೆ ಸಮಯ ಕಳೆಯೋದು ಹೇಗೆ, ಇದ್ರ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ. ಇವಾಗ ಏನಂತಂದ್ರೆ ಮಕ್ಕಳ ಜೊತೆ ಸಮಯ ಕಳೆಯೋದು. ಒಂದು ಉದಾಹರಣೆ ಕೊಡ್ತೀನಿ. ನೀವು ಸ್ಕೂಲ್ಗೆ ಮಕ್ಕಳನ್ನ ಬಿಡ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ರಾತ್ರಿ ಒಟ್ಟಿಗೆ ಮಲ್ಕೋತೀರಾ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಸಮಯದಲ್ಲಿ ನೀವು ಅವ್ರ ಜೊತೆ ಇರ್ತೀರ. ಈ ಸಂದರ್ಭದಲ್ಲಿ ಅವರಿಗೆ ಅವರ ಮಾತುಗಳನ್ನ ಆಡೋದಕ್ಕೆ ಬಿಡಿ, ಕೇಳಿಸ್ಕೊಳ್ಳಿ. ಕೇಳಿ, ಇವತ್ತು ಹೇಗಿತ್ತು ಸ್ಕೂಲ್, ಹೇಗಿತ್ತು, ನೀನ್ ನಿನ್ನೆ ಯಾಕೆ ಹಾಗೆ ಮಾಡಿದೆ, ನಿಂಗೆ ಯಾಕೆ ಇದಿಷ್ಟ, ಯಾಕೆ ಇಷ್ಟ ಇಲ್ಲ, ಅವ್ರು ಯಾಕೆ ಇಷ್ಟ ಇಲ್ಲ, ಇದೇನಕ್ಕೆ ಹಾಗೆ, ಅವ್ರು ಹೇಗೆ ನಿಮ್ಮ ಪ್ರಶ್ನೆ ಕೇಳಿ ಕಾಡ್ತಾರೆ ಹಾಗೆ ನೀವು ಕೂಡ ಅವರನ್ನ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನ ತಿಳಿತಾ ಹೋಗಿ. ಅವಾಗ ಅವ್ರು ತಪ್ಪು ಹೇಳಿ ಸರಿ ಹೇಳಿ, ನೀವು ಬೇಜಾರಾಗುವಂಥದ್ದು ಹೇಳಿ ಅಥವಾ ಸಿಟ್ಟು ಬರುವಂಥದ್ದು ಹೇಳಿ, ಅದನ್ನ ತಡ್ಕೊಳ್ಳಿ. ರಿಯಾಕ್ಟ್ ಮಾಡೋದಕ್ಕೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಮುಕ್ತವಾಗಿ ಮಾತನಾಡೋದಕ್ಕೆ ಬಿಡಿ. ಒಂದೇ ಸರಿ ಮಾತಾಡಿದ ತಕ್ಷಣ ಸುಮ್ಮನಿರು, ಹಂಗೆಲ್ಲ ಮಾತಾಡಬಾರ್ದು, ಹಿಂಗೆ ಹಾಗೆ ಹೀಗೆ ಅಂತ ತಿದ್ದೋದಕ್ಕೆ ಹೋಗ್ಬೇಡಿ. ನೋ ಕಮೆಂಟ್ಸ್. ಸೊ ಅವ್ರ ಮಾತನಾಡೋದನ್ನ ಮಾತನಾಡ್ತಾರೆ ಆಮೇಲೆ ನಿಧಾನಕ್ಕೆ ಅವರ ಜೊತೆಗೆ ಮಾತನಾಡ್ತಾ ಅವರ ದೌರ್ಬಲ್ಯಗಳು, ಗುಣಗಳು ಎಲ್ಲ ನಿಮ್ಗೆ ಗೊತ್ತು ಪೋಷಕರಾಗಿ. ಅದನ್ನ ಗಮನಿಸಿ ಅವರ ಯಾವ್ದು ಇಷ್ಟನೋ ಆ ಇಷ್ಟದ ಮೂಲಕ ಅವರ ಮನಸ್ಸನ್ನ ಪ್ರವೇಶ ಮಾಡಿ. ಅದು ಆಟ ಇರ್ಬೋದು, ಮೊಬೈಲ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆಹಾರ ಇರ್ಬೋದು, ಕತೆ ಪುಸ್ತಕಗಳಿರ್ಬೋದು, ಯಾವುದೋ ಸೀರಿಯಲ್ ಇರ್ಬೋದು. ಅವ್ರಿಗೆ ಏನಿಷ್ಟ ಆ ಇಷ್ಟದ ಮೂಲಕ ಅವರ ಮನಸ್ಸನ್ನ ಪ್ರವೇಶ ಮಾಡಿ. ಅವರ ಮನಸ್ಸಲ್ಲಿರೋದನ್ನ ತಿಳಿದುಕೊಂಡು ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನವನ್ನ ಕೊಡಿ. ಇದೇ ಮೊದಲನೇ ಮುಖ್ಯ ಅಂಶ ಮಕ್ಕಳು ದಾರಿ ತಪ್ಪದನ್ನೇ ನೋಡ್ಕೊಳ್ಳೋದಕ್ಕೆ. ಇವತ್ತು ಡ್ರಗ್ ಅಡಿಕ್ಷನ್ ಸೆಂಟ್ರಲ್ಲಿ ಡ್ರಗ್ ಅಡಿಕ್ಟು ಇದೆಲ್ಲ ಯಾಕೆ, ಎಲ್ಲಿ ಮೂಲ ಇದೆ ಗೊತ್ತಾ? ತಂದೆ ತಾಯಿಯಿಂದ ಈ ರೀತಿ ಸೂಕ್ತವಾದ ಸಮಯ ಕಳೆಯುವಿಕೆ ದೊರೆಯದೆ ಹೋದಾಗ ಅವರಿಗೆ ಪ್ರೀತಿಯ ಕೊರತೆ ಕಾಡುತ್ತೆ, ನಿದ್ದೆ ಸರಿಯಾಗಿ ಬರೋದಿಲ್ಲ, ಭಯ ಇರುತ್ತೆ. ಇದನ್ನೆಲ್ಲ ಅವರು ಹೊರಗೆ ಹಾಕೋದು ಅಡಿಕ್ಷನ್ಗಳ ಮೂಲಕ. ಸೊ ಅದರಲ್ಲೂ ಡ್ರಗ್ ಅಡಿಕ್ಷನ್ ಬೇರೆ ಬೇರೆ ರೀತಿಯ
ರೋಗಗಳು, ಅಡಿಕ್ಷನ್ ಅಂತಂದ್ರೆ ಇನ್ನೇನಂತಾರೆ, ರೋಗನೇ ಅದು, ಚಟಗಳು. ಆ ಚಟಗಳೆಲ್ಲ ರೂಢಿ ಆಗೋದು ಬಿಕಾಸ್ ಆಫ್ ದಟ್. ಸೊ ಅವ್ರ ಜೊತೆ ಸಮಯವನ್ನ ಕಳೀತಾ ಅವ್ರ ಮನಸ್ಸಲ್ಲಿ ಏನಿದೆ ತಿಳಿತಾ ಅವ್ರನ್ನ ತಿದ್ದುತ್ತಾ ಸರಿದಾರಿಗೆ ತರಬೇಕು, ಸರಿದಾರಿಯಲ್ಲಿ ಹೋಗುವಾಗೆ ನೋಡ್ಕೋಬೇಕು. ಅದರಲ್ಲೂ 2ನೇ ಪಾಯಿಂಟು, ಅಡೋಲಸೆಂಟ್ ಬಂದಿರ್ತಾರೆ, ಅವರು ರೂಮಿಗೆ ಹೊಕ್ಕಿ ಕೂತ್ಕೊಂಡ್ಬಿಟ್ರೆ ಅವ್ರ ಬಾಗಿಲು ತೆಗ್ಸೋದು ಕಷ್ಟ, ಅವ್ರ ಹತ್ರ ಮಾತಾಡೋದು ಕಷ್ಟ, ಅವ್ರು ಏನು ರಿಯಾಕ್ಟ್ ಮಾಡಲ್ಲ, ಮಾತೆತ್ತಿದ್ರೆ ಬೈತಾರೆ. ಇದು ಬಹಳ ತೊಂದರೆ ಗಿಡ ಮಾಡುತ್ತೆ ಅಲ್ವಾ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಇಂಥ ಸಂದರ್ಭದಲ್ಲಿ ನೀವಿದ್ರೆ ರಿಯಲಿ ನಮ್ಗೆ ತರ ಪಾಪ ಅನ್ಸುತ್ತೆ. ಯಾಕೆಂದ್ರೆ ಈ ಭಾವನೆಗಳ ಜೊತೆ ಮಾತನಾಡೋದು, ಮಕ್ಕಳೊಂದಿಗೆ ಮಾತನಾಡೋದಿದೆಯಲ್ಲ, ಇದು ಒಂದೇ ಸಾರಿ ಹೈಸ್ಕೂಲಿಗೆ ಬಂದ ನಂತರ ಶುರು ಆಗ್ಬೇಕಾಗಿದ್ದಲ್ಲ. ಚಿಕ್ಕ ಮಗುವಿನಿಂದನೇ ಆ ಮಗುವಿಗೆ ಮನಸ್ಸಿದೆ ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ ತಂದೆ ತಾಯಿ. ಅವಾಗ ಆ ಸಮಸ್ಯೆ ಇಷ್ಟು ದೊಡ್ಡ ಹಂತಕ್ಕೆ ಬೆಳೆಯೋದಿಲ್ಲ. ಯೂಸಲಿ ಏನ್ ಮಾಡ್ತಾರೆ, ಬರೀ ಮಕ್ಕಳು ಅಂತಂದ್ರೆ ಓದೋದು, ಶಾಲೆಗೆ ಹೋಗೋದು, ಬಂದು ಶಿಸ್ತನ್ ಕಲಿಯೋದು, 4 ಜನರ ಮುಂದೆ ಒಳ್ಳೆ ಮಗು ಅಂತ ಹೇಳಿಸ್ಕೊಂಡು ಹೆಸರು ತರಿಸುವಂತಹ ಒಂದು ಕಮೋಡಿಟಿ, ಒಂದು ಯಂತ್ರ ಅಂತ ತಂದೆ ತಾಯಿ ಭಾವಿಸೋದನ್ನ ನಿಲ್ಲಿಸ್ಬೇಕು. ಏನಂದ್ರೆ ಅವರಿಗೂ ಒಂದು ಮನಸ್ಸಿದೆ, ಅವರಿಗೂ ಭಾವನೆ ಇದೆ, ಅವರಿಗೂ ಶೇರ್ ಮಾಡ್ಕೋಬೇಕು ಅನ್ನುವ ಈ ಫೀಲಿಂಗ್ಸ್ ಇದೆ, ಅದ್ರ ಜೊತೆ ನಾವು ಕಳಿಬೇಕು ಅನ್ನೋದು ತಂದೆ ತಾಯಿ ತಿಳ್ಕೊಬೇಕು. ಆವಾಗ ಈ 2ನೇ ಸಮಸ್ಯೆ ಬಗೆಹರಿಯುತ್ತೆ. ಏನಂದ್ರೆ ಒಳಗಡೆ ಹೊಕ್ಕೊಂಡ್ಬಿಡೋದು. ಅವಂತ ಸಂದರ್ಭದಲ್ಲಿ ಯಾರಿಗೆ ಅವರ ಹತ್ರ ಮಾತನಾಡೋದಕ್ಕೆ ಸಾಧ್ಯ ಇದೆ, ಅವ್ರಿಗೆ ಯಾರು ಇಡೀ ಕುಟುಂಬದಲ್ಲಿ ಹತ್ರ ಅಂತ ಅನ್ಸುತ್ತೆ, ಅವ್ರ ಹತ್ರ ಒಂದ್ ಸ್ವಲ್ಪ ಮಾತನಾಡಿ, ನೋಡಿ ನಮ್ಮ ಮಗುವಿಗೆ ಏನೋ ತೊಂದರೆ ಆಗಿದೆ ಅಥವಾ ಅವನ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಉದಾಹರಣೆಗೆ ಅವ್ನ ಸ್ನೇಹಿತರು, ಇಂಥ ಒಳಗಡೆ ಹೊಕ್ಕೊಂಡು ಬಾಗ್ಲಾಕೊಂಡು ಕೂತ್ಕೊಂಡಿರೋ ಮಕ್ಕಳು ದೊಡ್ಡ ವೀಕ್ನೆಸ್ ಸ್ನೇಹಿತರು ಇರ್ತಾರೆ ಹೆಚ್ಚಾಗಿ. ಆ ಸ್ನೇಹಿತರನ್ನ ಮಾತಾಡ್ಸಿ, ನೋಡು ನನ್ನ ಮಗನ ಜೊತೆಗೆ ಏನು ನಡೀತಿದೆ, ನನಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡು ಅಂತ ಹೇಳಿ ಆ ಮಗ ಯಾವ್ದ್ರಲ್ಲಿ ಆಸಕ್ತಿಯನ್ನು ತೋರಿಸ್ತಿದ್ದಾನೆ, ಆ ಮಗನೋ ಯಾರು ಆಸಕ್ತಿ ತೋರಿಸ್ತಿದ್ದಾರೆ, ಆ ಆಸಕ್ತಿಯನ್ನ ಊಟದ ಟೈಮಲ್ಲಿ ಇಡೀ ಕುಟುಂಬ ಇದ್ದಾಗ ಅದ್ರ ಬಗ್ಗೆ ಮಾತನಾಡ್ತಾ ಆ ಮಗುವನ್ನ ರೂಮಿನಿಂದ ಹಾಲಿಗೆ ಎತ್ಕೊಂಡ್ಬಂದು ಎಲ್ಲರ ಜೊತೆ ಬೆರೆಸುವಂತ ಕೆಲಸ ಆಗ್ಬೇಕು. ಅವಾಗ ಆ ಮಗು ನಿಧಾನಕ್ಕೆ ಬೆರೆತು ತನ್ನ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡು ಒಂದು ರೀತಿ ಒಳ್ಳೆ ದಾರಿಗೆ ಹೋಗ್ತಾ ಇದೆಯೋ ಕೆಟ್ಟ ದಾರಿಗೆ ಹೋಗ್ತಿದ್ಯೋ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡು ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ಸೋಷಿಯಲೈಸೇಷನ್, ಹೊರಗಡೆ ಬಿಡುವಂಥದ್ದು. ನೀವು ಮಕ್ಕಳನ್ನ ಬೇರೆ ಬೇರೆ ರೀತಿಯ ಜವಾಬ್ದಾರಿ ಕೊಡೋದು, ಗಣೇಶನ್ ಕೂರಿಸೋದು, ಇನ್ನೆಲ್ಲೋ ಹೋಗೋದು, ಒಂದು ರೀತಿಯ ಲೀಡರ್ಶಿಪ್ ತಗೊಳ್ಳೋದು, ಎಲ್ಲರ ಜೊತೆ ಸೋಷಿಯಲ್ ಮಾಡುವಂಥದ್ದು 3ನೇ ಸ್ಟೆಪ್. ಅವಾಗ ಅವರು ಸರಿ ಯಾವುದು ತಪ್ಪು ಯಾವುದು ಎಲ್ಲ ಕಲಿತಾರೆ. ಬೇರೆ ಬೇರೆ ಮನೆಗಳಿಗೆ ಕಳಿಸೋದು. ತುಂಬಾ ಸರಿ ಏನಾಗುತ್ತೆ, ನಾವು ಮಕ್ಕಳನ್ನ ಬೇರೆ ಮಕ್ಕಳ ಮನೆಗೆ, ಬೇರೆಯವ್ರ ಮನೆಗೆ ಕಳ್ಸೋದಕ್ಕೆ ಹಿಂಜರಿತೀವಿ. ಯಾಕಂದ್ರೆ ಇವತ್ತು ಯಾರನ್ನೂ ನಂಬೋ ಕಾಲ ಅಲ್ಲ, ನಮ್ಮ ಮಕ್ಳಿಗೆ ಥ್ರೆಟ್ ಆಗುತ್ತೆ ಅಂತ ಒಂದಾದ್ರೆ, ಇನ್ನೊಂದು ಒಂಥರ ಅಧಿಕಾರ, ಈ ಜಗತ್ತಲ್ಲಿರೋರೆಲ್ಲ ನಮ್ಮ ಮನೆಗೆ ಬರ್ಬೇಕು, ನಾವು ಅವ್ರ ಮನೆಗೆ ಹೋಗ್ಬಾರ್ದು, ಈ ತರ ಎಲ್ಲ ಇರ್ತಾರೆ ಪೇರೆಂಟ್ಸ್. ಆತರ ನಿಯಂತ್ರಣ ಮಾಡುವಂಥದ್ದು, ಅಧಿಕಾರ ಮಾಡುವಂಥದ್ದು. ಈ ಪ್ಯಾರೆಂಟ್ಸ್ ಮನಸ್ಥಿತಿಗೆ ಅನುಸಾರವಾಗಿ ಮಕ್ಕಳು ಕುಟುಂಬದ ಒಳಗಡೆ 1-2 ಕೋಣೆಯ ಒಳಗಡೆ ಬಂಧಿತರಾಗ್ತಾ ಹೋಗ್ತಾರೆ. ಇದರಿಂದ ಅವ್ರ ಮಾನಸಿಕವಾಗಿ ತುಂಬಾ ತೊಂದರೆ ಆಗುತ್ತೆ. ಯೂಸಲಿ ನೋಡಿ, ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳು, ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳುಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸುತ್ತೆ. ಯಾಕೆಂದ್ರೆ ಸೋಷಿಯಲೈಸೇಷನ್ ಅಂದ್ರೆ ಅವ್ರವ್ರ ಹೈಫೈ ಜನರುಗಳು ಮಾತ್ರ ಅವ್ರು ಸೇರ್ಕೊಬೇಕು. ಈ ತರದೆಲ್ಲ ಬೆಳೆಸ್ಬಿಟ್ಟಿರ್ತಾರೆ. ಅವ್ರಿಗೊಂದು ಪಿಯರ್ಸ್ ಅಲ್ಲಿ ಏನ್ ನಡೀತಾ ಇದೆ, ಬೇರೆ ಬೇರೆ ರೀತಿಯ ಏನು ಇದ್ರ ಗೊತ್ತಾಗೋದಿಲ್ಲ. ಏನು ಕಲ್ಚರು ಡಿಫ್ರೆನ್ಸು, ನಮ್ಗೇನ್ ಸಿಕ್ಕಿದೆ ಅದ್ರ ಬೆಲೆ, ಇಂಥವೆಲ್ಲ ಗೊತ್ತಾಗೋದೇನು ಅಂತಂದ್ರೆ ನಮ್ಗಿಂತ ಕೆಳಗಳವ್ರು ನೋಡಿದಾಗ, ಎಲ್ಲರ ಜೊತೆ ಬೆರೆತಾಗ. ಸೊ ಇದು. ಇನ್ನು 4ನೇದೇನಂತಂದ್ರೆ ಅವರ ಬೌದ್ಧಿಕ, ಸಾಮಾಜಿಕ ಎಲ್ಲದೂ ನಿಂತಿರೋದು ಆಹಾರ ಮತ್ತು ನಿದ್ದೆ. ಇದನ್ನ ಅವ್ರಿಗೆ ಫಸ್ಟ್ ಇಂದಾನೇ ರೂಢಿ ಮಾಡಿಸ್ಬೇಕು. ತುಂಬಾ ಸರಿ ಚಿಕ್ಕ ಪಾಪು ಇದ್ದಾಗಲೇ ಹಗಲು ಮನ್ಕೊಂಬಾರ್ದು, ರಾತ್ರಿ ನಿದ್ದೆ ಮಾಡಲ್ಲ ನೀನು ಅಂತ ಹೇಳಿ ನಿದ್ದೆ ಮಾಡಿಸದೇ ಇರುವಂಥದ್ದು. ರಾತ್ರಿ 10-11 ಗಂಟೆಗೆ ಮನಗಿಸ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಎತ್ಸ್ಬಿಟ್ಟು ಓದು ಅಂತ ಓದಿಸೋದು. ರಾತ್ರಿ 12-1 ಗಂಟೆವರೆಗೆ ಟ್ಯೂಷನ್ ಅದು ಇದು ಕ್ಲಾಸಿಗೆ ಹಾಕಿ ಹಿಂಸೆ ಮಾಡೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಆಗುತ್ತೆ. ಮುಂದೆ ಅದು ಬೇರೆ ಬೇರೆ ರೀತಿಯ ತೊಂದರೆಯಾಗಿ ಕಾಣಿಸುತ್ತೆ. ಅದರಿಂದ ಮಕ್ಕಳು ಹಾದಿ ತಪ್ಪಬಾರ್ದು ಅಂತಂದ್ರೆ 4ನೇದು, ಅವರಿಗೆ ಒಳ್ಳೆ ರೀತಿಯ ಆಹಾರ ಸೇವಿಸುವಂಥದ್ದು ಮತ್ತು ನಿದ್ದೆ ಮಾಡುವಂಥದ್ದು, ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ದೈಹಿಕ ಚಟುವಟಿಕೆ ಮಾನಸಿಕ ಚಟುವಟಿಕೆ ಎರಡೂ ಅವಶ್ಯಕ.
ಅದೆರಡರಲ್ಲೂ ಸರಿಯಾದ ರೀತಿ ಮಾಡುವಂಥದ್ದನ್ನ ಹೇಳಿಕೊಡೋದು ಬಹಳ ಮುಖ್ಯ. ಈ 4 ಅಂಶಗಳನ್ನ ನೀವು ಸರಿಯಾಗಿ ಪಾಲಿಸಿದ್ದೆ ಹೋದಾದ್ರೆ ಮಕ್ಕಳು ಎಷ್ಟೇ ದಾರಿ ತಪ್ಪಿದ್ರು ಇವತ್ತಲ್ಲ ನಾಳೆ ನಿಮ್ಮ ದಾರಿಗೆ, ಸರಿಯಾದ ದಾರಿಗೆ ಬಂದೇ ಬರ್ತಾರೆ.